ತಪಸ್ಸು ಕಾಲದ ಆಂದೋಲನ 2026. ಈ ಆಂದೋಲನದ ಮುಖ್ಯ ಧ್ಯೇಯ ಶಾಂತಿ, ಜನತೆ ಮತ್ತು ಭೂಗ್ರಹಕ್ಕಾಗಿ ಜೊತೆಯಾಗಿರೋಣ ಎಂದು. ಸೌಹಾರ್ದದ ಜೀರ್ಣೋದ್ಧಾರ ಹಾಗೂ ಮಾನವತೆಯ ಸಂರಕ್ಷಣೆಗೆ ಈ ವರ್ಷ ಒತ್ತು ನೀಡಲಾಗಿದೆ. ಶಾಂತಿಯನ್ನು ನಿರ್ಮಿಸಲು, ಬಡ ನಿರ್ಗತಿಕ ಜನರನ್ನು ಸಂರಕ್ಷಿಸಲು ಹಾಗೂ ಭೂಗ್ರಹವನ್ನ ಸ್ವಸ್ಥಪಡಿಸಲು ಕಾರಿತಾಸ್ ಇಂಡಿಯಾ ನವದೆಹಲಿ, ಕ್ರಾಸ್ ಸಂಸ್ಥೆ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಧರ್ಮಕ್ಷೇತ್ರದ CMSSS ಸಂಸ್ಥೆ ಈ ತಪಸ್ಸು ಕಾಲದಲ್ಲಿ ನಿಮಗಿದೋ ಪ್ರೀತಿಯ ಆಹ್ವಾನವನ್ನು ನೀಡುತ್ತಿದೆ. ಜಗದ್ಗುರು 14ನೇ ಲಿಯೋ ತಮ್ಮ ಪ್ರೇಷಿತ ಉಪದೇಶ ದಿಲೆಕ್ಸಿ ತೇ ಅಂದರೆ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ಇದರಲ್ಲಿ ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಎಂದು ಪ್ರತಿ ಅಧ್ಯಾಯದಲ್ಲಿ ಒತ್ತಿ ಹೇಳುತ್ತಾರೆ. ಈ ತಪಸ್ಸು ಕಾಲದಲ್ಲಿ ದೇವರ ಪ್ರೀತಿಯನ್ನು ಶಾಂತಿ ಸ್ಥಾಪನೆಗಾಗಿ, ಮನುಷ್ಯತ್ವಕ್ಕಾಗಿ ಹಾಗೂ ನಮ್ಮ ಭೂಗ್ರಹಕ್ಕಾಗಿ ವ್ಯಯಿಸುವವರಾಗೋಣ. ಜಗದ್ಗುರು 14ನೇ ಲಿಯೋ ನುಡಿಯುತ್ತಾರೆ, ಬಡವರನ್ನು ಯಾರೂ ಕೂಡ ಸಮಾಜದಲ್ಲಿ ಒಂದು ತೊಂದರೆ ಎಂದು ಪರಿಗಣಿಸಬಾರದು. ಬಡವರು ಸಮಾಜಕ್ಕೆ ಊನವಲ್ಲ, ಅವರಿಗೂ ಘನತೆಯ ಜೀವನ ನಡೆಸುವ ಸಮಾನ ಹಕ್ಕಿದೆ. ಬಡವರನ್ನು ಪ್ರೀತಿಸದಿರಲು ಹಲವು ಕಾರಣಗಳಿರಬಹುದು, ಆದರೆ ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ ಎಂದು ನಾವು ಜೀವಿಸಬಾರದೇಕೆ ಎಂದು ಪ್ರಶ್ನಿಸುತ್ತಾರೆ. ಇಂತಿರಲು ಈ ವರ್ಷದ ತಪಸ್ಸು ಕಾಲದ ಆಂದೋಲನ ನಮ್ಮಲ್ಲಿ ಆಂತರಿಕ ಶಾಂತಿಯನ್ನು, ಸಮುದಾಯದಲ್ಲಿ ಸೌಹಾರ್ದತೆಯನ್ನು, ಮಾನವ ಘನತೆಯನ್ನು, ಭೂಗ್ರಹದ ಮೇಲಿನ ಕಾಳಜಿಯನ್ನು ಹಾಗೂ ಯುವ ಮುಖಂಡತ್ವಕ್ಕೆ ಪ್ರೇರಣೆಯನ್ನು ಅಧಿಕರಿಸಲಿ. ಸಂತ ಬೇಸಿಲ್ ನುಡಿಯುತ್ತಾರೆ, ದ ಬ್ರೆಡ್ ವಿಚ್ ಯು ಡು ನಾಟ್ ಯೂಸ್ ಇಸ್ ದ ಬ್ರೆಡ್ ಆಫ್ ದ ಹಂಗ್ರಿ. ದ ಸರ್ಪ್ಲಸ್ ಗಾರ್ಮೆಂಟ್ hanging in your wardrobe is the garment of him who is naked. The shoes you do not wear are the shoes of the one who is barefoot. The money that you keep locked away is the money of the poor. The acts of charity you do not perform are the so many injustices that you perform. ಆದ್ದರಿಂದ ಮರೆಯದಿರೋಣ, ಪ್ರತಿ ದಯಾ ಕಾರ್ಯ ತಪಸ್ಸು ಕಾಲದ ಪಯಣಕ್ಕೆ ಉಪಯುಕ್ತ. ಆತ್ಮೀಯರೇ, ಕಳೆದ ವರ್ಷದ ತಪಸ್ಸು ಕಾಲದಲ್ಲಿ ಸಹೃದಯ ಹಾಗೂ ತ್ಯಾಗದಿಂದ ನೀವು ನೀಡಿದ ದೇಣಿಗೆಯ ಒಟ್ಟು ಮೊತ್ತ ರೂಪಾಯಿ 19,01,350. ಈ ಮೊತ್ತವನ್ನು ಕಾರಿತಾಸ್ ಇಂಡಿಯಾ ನವದೆಹಲಿಗೆ, ರೋಗಿಗಳಿಗೆ, ಶಿಕ್ಷಣಕ್ಕೆ, ಬಡವರ ಮನೆ ನಿರ್ಮಾಣ ಹಾಗೂ ರಿಪೇರಿಗಾಗಿ ಹಾಗೂ ಇನ್ನಿತರ ಹಲವು ಅಗತ್ಯ ದಯಾ ಕಾರ್ಯಗಳಿಗಾಗಿ ವಿನಿಯೋಗಿಸಲಾಗಿದೆ. ಇಂತಿರಲು ಬನ್ನಿ, ಈ ವರ್ಷದ ತಪಸ್ಸು ಕಾಲದಲ್ಲೂ ನಮ್ಮ ವಿಶ್ವಾಸವನ್ನು ಅಧಿಕರಿಸಿ ಶಾಂತಿಗಾಗಿ, ಜನತೆಗಾಗಿ, ಭೂಗ್ರಹಕ್ಕಾಗಿ ತ್ಯಾಗವನ್ನು ಮಾಡೋಣ, ಆಶೀರ್ವಾದವನ್ನು ಪಡೆಯೋಣ.